ಹೇಳ್ರಿ ಎಷ್ಟು ದಿನದ ಜಾತ್ರೆ ಮಾಡಕತ್ತ ನಮ್ಮ ಗದಗ ಬೆಟಗೇರಿ ಗ್ರಾಮದ ಗ್ರಾಮ ದೇವಿಯಾದಂಥ ದ್ಯಾಮವ್ವ ಹಾಗೂ ದುರ್ಗಾವರ ಹರಿ ಜಾತ್ರೋತ್ಸವ ಕಾರ್ಯಕ್ರಮ 18ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಗದಗ ಬೆಟಗೇರಿಯ ಎಲ್ಲ ಮಹಾಜನತೆ ಇದಕ್ಕೆ ಸಹಾಯ ಸಹಕಾರ ನೀಡ್ಯಾರ. ನಮಗೆ 18ನೇ ತಾರೀಕಿನಿಂದ ಇಲ್ಲಿ ಒಕ್ಕಲಗಿರಿ ಗ್ರಾಮದಲ್ಲಿರ್ತಕ್ಕಂಥ ಗದಗಿನ ಒಕ್ಕಲಗಿರಿ ಓಣಿಯಲ್ಲಿರ್ತಕ್ಕಂಥ ದ್ಯಾಮವ್ವನ ಕಟ್ಟಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ 18ರಿಂದ ಪ್ರತಿದಿನ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ. ಅದರ ಜೊತೆಗೆ ಇವತ್ತಿನ ದಿನಾಂಕ 26ರಂದು ಭವ್ಯ ಮೆರವಣಿಗೆ ಮೂಲಕ ಭಂಡಾರದ ಜಾತ್ರೆಯನ್ನು ನಾವು ಮಾಡಿಕೊಂಡು ನಮ್ಮ ದ್ಯಾಮವ್ವ ದುರ್ಗವ್ವನವ್ರನ್ನ ಕೆಲ್ಲ ಸಾಲಿಗೆ ಗಂಡನ ಮನೆಗೆ ಕಳಿಸಿಬಿಡುವಂಥ ಒಂದು ಪರಿಪಾಠ ಇರೋದ್ರಿಂದ ಇವತ್ತು ಆ ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದಿನಾಲು ಪ್ರತಿದಿನ ಸುಮಾರು 10ರಿಂದ 15 ಸಾವಿರ, ನಿನ್ನೆ 23,000 ಜನ ಊಟದ ವ್ಯವಸ್ಥೆಯನ್ನು ಮಾಡೀವಿ. ಪ್ರತಿದಿನ 10ರಿಂದ 15 ಸಾವಿರ ಜನ ಊಟದ ವ್ಯವಸ್ಥೆಯನ್ನು ಮಾಡೀವಿ. ಅದರ ಜೊತೆಗೆ ಭಾಳಷ್ಟು ಜನರ ಸಹಕಾರದ ಕೆಲವೊಂದು ಜನ ಒಂದು ದಿನದ ಪೂರ್ತಿ ಊಟದ ವೆಚ್ಚದವನ್ನು ನೋಡಿಕೊಂಡ್ರೆ. ಅದರ ಜೊತೆಗೆ ಅನೇಕ ಜನರು ಕೂಡ ನಮಗೆ ತನ್ನ ಬಣ್ಣದ ಸಹಕಾರ ನೀಡ್ಯಾರ. ಈ ವರ್ಷ ಮಳೆ ಇಲ್ಲದಿದ್ದರೂ ಕೂಡ ನಮ್ಮ ಓಣಿ ಭಾಳ ರೈತಾಪಿ ವರ್ಗದ ಓಣಿ. ಆದರೂ ಕೂಡ ಮಳೆ ಇಲ್ಲದೇ ಇದ್ದರೂ ಕೂಡ ಭಾಳ ಜನರು, ನಮ್ಮ ರೈತ ಜನರು ಭಾಳ ಅತಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 18 ವರ್ಷಗಳ ನಂತರ 2008ರಾಗ ಆಗಿತ್ತು. ಆವಾಗ ನಾವು ಸ್ವಲ್ಪ ಪರಿಚಯದ, ಯಾಕಂದ್ರೆ ಅಲ್ಲಿ ನಂಬರ್ ಪಾಳೆ ಹಚ್ಚಿದ್ದು ಅಡ್ಡಾಡೋದು. ಈಗ ಅದೇ ಜಾತ್ರೆಯಲ್ಲಿ ನಾವು ಭಾಗವಹಿಸಿದಂದ್ರೆ ನಮಗೊಂದು ಖುಷಿ ಅದ. ಹೋದ ವರ್ಷ ನೋಡಿ ಅವಾಗ 2008 ಬಂದು ನಿಂತು ನೋಡಿದ್ದು. ಇವತ್ತು ಅದನ್ನು ನೋಡಿವಿ. ಇನ್ನು ಪ್ರತಿ 12 ವರ್ಷಕ್ಕೆ ನಡೀತಿದೆ. ಈಗ 18 ವರ್ಷಕ್ಕೆ ನಡೆದಿತ್ತು. ಈ ಜಾತ್ರೆ ಭಾಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಿವಿ. ಇನ್ನೂ 3 ದಿನಗಳ ಕಾಲ ಜಾತ್ರೆ ನಡೀತದೆ. ಅದು ಕಿಲ್ಲಾ ಸಾಲಿನಾಗ ನಡೀತದೆ. ಅಲ್ಲಿ ಅವರು ತಮ್ಮ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ಅವರು 26ನೇ ತಾರೀಕು ಸಾಯಂಕಾಲ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. 28ನೇ ತಾರೀಕು ಕೂಡ ಮಹಾಪ್ರಸಾದ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಈ ಗದಗ ಬೆಟಗೇರಿ ಗ್ರಾಮದ ಹರಿಜಾತ್ರೋತ್ಸವ ಏನಂತೇಳಿ ಭಾಳ ವಿಜೃಂಭಣೆಯನ್ನು ಆಗ್ಯದ. ಎಲ್ಲ ವ್ಯವಸ್ಥೆ ಕೂಡ ನಮಗೆ ಈ ಮಾಧ್ಯಮದವರು ಕೂಡ, ಅದರ ಜೊತೆಗೆ ಮುಖ್ಯವಾಗಿ ಏನಂತಂದ್ರೆ ನಮಗೆ ಈ ರಕ್ಷಣಾ ವ್ಯವಸ್ಥೆಯಿಂದ ಪೊಲೀಸ್ ಸಿಬ್ಬಂದಿಯ ಸಹಕಾರ ಕೂಡ ಭಾಳ ಸಿಕ್ಕದ. ಯಾಕಂದ್ರೆ ವ್ಯವಸ್ಥಿತವಾಗಿ ನಮಗೆ ಸಹಾಯ ಯಾವುದೇ ಘಟನೆಗಳು ನಡೆದ ಹಾಗೆ ಜನರ ದಟ್ಟಣೆ. ಯಾಕಂದ್ರೆ ನಮ್ಮದು ಸ್ವಲ್ಪ ಸಂಧಿ ಓಣಿಗಳು ಭಾಳ ಇಲ್ಲಿ, ಅದನ್ನೆಲ್ಲನೂ ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಸಹಕಾರದಿಂದ ಭಾಳ ಯಶಸ್ವಿ ಮಾಡಿ. ಅದರ ಜೊತೆಗೆ ನಮ್ಗೆ ರಾತ್ರಿ ಏನು ಸಾಂಸ್ಕೃತಿಕಗಳನ್ನು ಭವ್ಯವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಅದಕ್ಕೂ ಕೂಡ ನಮಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟು ಕಾರ್ಯಕ್ರಮಗಳು ಒಟ್ಟಾರೆ ಚೆನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಓಣಿ ಹಿರಿಯರಾಯ್ತು, ಇಲಾಖೆ ಆಯ್ತು, ಸರ್ಕಾರದವರಾಯ್ತು, ಯಾರೂ ಆಯ್ತು, ಮಾಧ್ಯಮ ಮಿತ್ರರು ಕೂಡ ನಮ್ಮ ಒಳ್ಳೆಯ ಸಹಾಯ ಸಹಕಾರ ಮಾಡಿದಾರಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಂಡು ಮಲ್ಲೇಶ್ ಗಾಣಿಗೆ